ಹೇಳಪ್ಪ ಎಲ್ಲ ಮಕ್ಳು ಒಂದೂವರೆ ವರ್ಷ 6 ತಿಂಗಳು ಅವೆಲ್ಲ ಹಿಂಗೆಲ್ಲ ಬಂದಿದಾವೆ. ಅವು ಅಳ್ತಾವ್ ಬೆಳಗ್ಗೆಯಿಂದ ಬಂದಿರೋರು ಅಂತ ಇವ್ರೆಲ್ಲ ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಎಲ್ಲ ಮಾಡಿಸಿದೆ. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿ ಎಲ್ಲ ಐತೆ, ನಮ್ಮೂರಿಗೆ ಎಲ್ಲಿ ಬರಕ್ ಆಗುತ್ತೆ? ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ. ಇಲ್ಲ ಇಲ್ಲ ಇಲ್ಲ, ನನ್ಗೆ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ. ದೇವಿ ನನ್ ಕನ್ಸಲ್ಲಿ ಬಂದು ಈ ತರ ಇದಾರೆ ಹಿಂಗೆ ಹಿಂಗೆ ಅಂತ ಹೇಳಿ ಹೇಳಿದ್ಲು. ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ನಿನ್ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ನಿನಗ್ ಫೋನ್ ಮಾಡಿ, ನಿನ್ಗೆ ಒಳ್ಳೇದಾದ್ಮೇಲೆ ಬರ್ಬೇಕು ನೀನು. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ, ಇದುವರೆಗಾಗಿ ದೇವ್ರಿಗೆ ದುಡ್ಡೇ ಹಾಕಿಲ್ಲ. ಒಟ್ನಾಗ ಹೋಗಿ ಕೈ ಮುಗಿದು ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ? ದೇವ್ರಿಗೆ ನಮ್ಗೆ ದೇವ್ರು, ನಾವ್ ಇರೋದ್ ಕಲ್ವರ ದೇವ್ರು ಹೋಗಿ ಪೂಜೆ ಮಾಡೋದು. ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ, ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ. ದೇವ್ರು ನಮಗ್ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ತ ಸ್ವಾಮಿ ಅಂತ ನನ್ನ ಮನಸ್ಸಾಗಿರೋದು. ಇಲ್ಲ ಇಲ್ಲ, ಒಂದ್ ನಿಮಿಷ ಆಗೋಯ್ತು ಇಲ್ಲ ಇಲ್ಲ, ಅವಂದು ಒಂಚೂರು ಆಗೋಯ್ತು ನರಸಿಂಹರಾಜು. ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಈಗ. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಏನ ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗ ಆಗ್ತೈತೆ ಒಂದೊಂದ್ ಟೈಮ್. ಹಂಗ ಆಡಿ ಸುಮ್ಮನೆ ಆಗ್ತಾರ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಮಗಳು ಓದ್ಕೊಂತ ಐತಿ, ಎದ್ದೋಗ ನಾಯಿ ಬಡ್ಕೊಂಡಂಗ್ ಬಡ್ಕಂತಿಯಲ್ಲ ಯಾವಾಗ್ಲೂ ಅಂತ ಸ್ವಾಮಿಗಳು ಅನ್ನೋದು ಗೊತ್ತಿಲ್ಲದ ಅವ್ರಿಗೆ. ಗೊತ್ತಾಯ್ತು, ಒಂದ್ ನಿಮಿಷ ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನೀನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಕೇಳು, ಬೆಳಗ್ಗೆ ನಿನ್ಗೆ ಒಂದ್ ಕೈಯ ಕಾಲ ಬಿದ್ದೋಂಗ್ ಮಾಡ್ತೀನಿ. ಬಿದ್ದೋದ್ಮೇಲೆ ತೀರಾ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ ಅಲ್ಲ, ನಿನ್ಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಕೆಟ್ಟದ್ ಮಾಡಿಲ್ಲ, ದಯವಿಟ್ಟು ಹಂಗ ಯಾರಿಗೂ ಮಾಡಕ್ ಭಕ್ತರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಲ್ಲ ಮತ್ತೆ ನೋಡಿ, ಅವ್ರ ಯಾರ ಸ್ವಾಮಿ ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ, ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೇನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗಳ ಸಿಟ್ ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಮಗಳು ಅಂತ ಅವ್ರ ಮಗಳೊಂದು ಒಳಗಡೆ ಓದ್ಕೊಂತ ಚೆಕ್ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಆಚೆ ಹೋಗು ಹಂಗೆ ಹಿಂಗೆ ಅಂತ ಅಂದ್ರು ಸ್ವಾಮಿ. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೇವು ಅಂತ ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ ಎಷ್ಟು ಜನ ಮಕ್ಳು ನೀವು, ಎಷ್ಟು ಜನ ಅಣ್ದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀಯ, ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗ್ ನಾಶ ಆಗ್ಬೇಕು. ತಡಿ 1 ನಿಮಿಷ ತಡಿ. ಆಯ್ತು ಸ್ವಾಮಿ. 1 ನಿಮಿಷ. ನಾನು ದೈವ ಜ್ಞಾನದಲ್ಲಿ ತಲ್ಲೀನನಾಗಿರ್ತೀನಿ. ಒಂದು 5 ಚಿನಾಲಿ ಅಂದಿತ್ತ ಸ್ವಾಮಿಯವ್ರನ್ನೆಲ್ಲ ನಿನ್ನ ಸುಮ್ಮ ಕುತ್ಕ, ನಿನ್ ಗೊತ್ತಾಗ ಕುಡ್ದಿದ್ಯಾ ನೀನು? ಅವನ ಅಮ್ಮನ್ ಕರ್ಮನ ಹಾಕಿ ಅತ್ಲಾನ ಹೋಗ್ಬಿಡೋಣ ಅನ್ನಿಸ್ತೈತಿ ನಮ್ಗೆ. ನಿಮ್ಮ ಅಮ್ಮನ್ ನಿನ್ನಲ್ಲ ಹಂಗಂದಿದ್ದು ಇಲ್ಲಿ ಈ ಸ್ವಾಮಿಗಳು ಹೇಳ್ತಾವ್ರೆ ಹಿಂಗೆ ನನ್ನ ಬಿದ್ದೋಂಗ್ ಮಾಡ್ತೀನಿ ಅಂತ. ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ. ನೀನ್ ಹಲೋ ಹಲೋ, ಊಟದ್ದು ಬಿಡು. ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳವೆಲ್ಲ ಸುಮ್ಮನದು ಸರಿ. ಆಮೇಲೆ ಈ ವಿಷಯ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡ್ ಆಮೇಲೆ ಯಾರೇ ನೀನು ಹೋಗೆ ಬಾರೆ ಚಿನ್ನದ ಮುಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡ್ ಕರ್ಮ ಹೋಗಪ್ಪ. ಅದು ಏನ್ ಮಾಡೋಣಪ್ಪ, ಎತ್ಲಾನ ಹಾಳಾಗಿ ಹೋಗ್ಬಿಡೋಣ ಅನ್ನಿಸ್ತದೆ. ಹಲೋ ಆಗಲ್ಲ ಸ್ವಾಮಿಗಳು ಮರ್ತಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು
ಸ್ವಲ್ಪ ಇದು BP ರೈಸ್ ಆದಂಗ್ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿ.